ಏನು ತಾರೀಕು 28 ರ್ಯಾಬೀಸ್ ಮತ್ತು ದಿನಾಚರಣೆ ದಿನದಿಂದ 1 ತಿಂಗಳುಗಳ ಕಾಲ ಸತತವಾಗಿ ಈ ಹುಚ್ಚುನಾಯಿ ರೋಗವನ್ನು ತಡೆಗಟ್ಟಲಿಕ್ಕೆ ಒಂದು ಲಸಿಕೆಯನ್ನು ಹಾಕಲಿಕ್ಕೆ ಏನು ಇವತ್ತು ಚಾಲನೆಯನ್ನು ಕೊಟ್ಟಿದ್ದಾರೆ. ಖಂಡಿತ ಇವತ್ತು ಮೂಗು ಪ್ರಾಣಿಗಳು ಅಂತ ನಾವೆಲ್ಲರೂ ಕೂಡ ಪ್ರಾಣಿ ದಯಾ ಸಂಘ ಎಲ್ಲರೂ ಅವನ್ನ ರಕ್ಷಣೆ ಮಾಡಲಿಕ್ಕೆ ನೋಡ್ತೀವಿ. ಎಲ್ಲೋ ಒಂದು ಕಡೆ ನಾವು ನೋಡಿದಾಗ ಪ್ರತಿನಿತ್ಯ ನೋಡಿದಾಗ ಮಕ್ಕಳ ಮೇಲೆ ಅದು ಅಟ್ಯಾಕ್ ಆಗ್ತಾ ಇರ್ತಕ್ಕಂಥದ್ದು ಇದೆಲ್ಲ ನೋಡಿದಾಗ ಅದನ್ನು ತಡೆಗಟ್ಟಲಿಕ್ಕೂ ಕೂಡ ಅವಕಾಶಗಳಾಗಬೇಕು. ನಾನು ಸದನದಲ್ಲಿ ಮೊನ್ನೆನೂ ಕೂಡ ಮಾತಾಡಿದೆ. ಏನು ಸುಪ್ರೀಂ ಕೋರ್ಟ್ ಒಂದು ಆದೇಶ ಹೊರಡಿಸ್ತು, ಅದರ ಮುಖಾಂತರ ಇವತ್ತು ನಾಯಿಗಳನ್ನೆಲ್ಲನೂ ಕೂಡ ಇವತ್ತು ಅದಕ್ಕೆ ತಡೆಗಟ್ಟೋಂಥ ಕೆಲಸಕ್ಕೆ ಮುಂದಾಗಬೇಕು. ಎಲ್ಲ ಕಾರ್ಪೊರೇಷನ್ಗಳಲ್ಲಿ ಮುನ್ಸಿಪಾಲ್ಟಿ, ಪಟ್ಟಣ ಪಂಚಾಯತಿ ಈ ಕಡೆ ಬೇಗ ಫಸ್ಟ್ ಮಾಡಿದ್ರೆ ಇನ್ನು ಹಳ್ಳಿ ಕಡೆನೂ ಕೂಡ ಅದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. ಇವತ್ತು ರ್ಯಾಬೀಸ್ ಕಾಯಿಲೆ ಒಂದು ಹುಚ್ಚುನಾಯಿ ಕಡಿತ, ಅದರಿಂದ ಸಾಕಷ್ಟು ಜೀವಕ್ಕೆ ಹಾನಿಯನ್ನು ಸುಧಾರಿಸ್ಲಿಕ್ಕಾಗದೇ ಇರ್ತಕ್ಕಂಥದ್ದು ನೋಡಿದಾಗ ಖಂಡಿತ ಇದನ್ನು ತಡೆಗಟ್ಟಲಿಕ್ಕೆ ಇವತ್ತು ಲಸಿಕೆಯನ್ನು ಹಾಕಲಿಕ್ಕೆ ಇವತ್ತು ಪ್ರಾರಂಭ ಮಾಡಿದ್ದೇವೆ. ಖಂಡಿತ ಇದ್ರ ಮುಖಾಂತರ ಯಾರಿಗೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ಆ ಒಂದು ಹುಚ್ಚುನಾಯಿಗಳನ್ನ ಅವನ್ನ ನಿರ್ನಾಮ ಮಾಡಲಿಕ್ಕೂ ಕೂಡ ಮುಂದಾಗಬೇಕು ಇಲಾಖೆ ಅಂತಕ್ಕಂಥದ್ದು ಕೂಡ ಹೇಳ್ತೀನಿ. ಇಲ್ಲೇ ಇವತ್ತು ಕೂಡ ಒಂದು ಘಟನೆ ನಮ್ಮಲ್ಲೇ ಸಾಹಸದಲ್ಲೇ ನಡೀತು. ಒಂದು ದೇವರು ಬಸವಣ್ಣಂಗೆ ಒಂದು ನಾಯಿ ಕಚ್ಚೋಗಿ ಇವತ್ತು ಪಾಪ ನಮ್ಮ ಡಾಕ್ಟ್ರನ್ನ ನಾವು ಜನಸ್ಪಂದನದಿಂದ ಕಳಿಸಿದ್ವಿ ವಾಪಸ್ಸು. ಅಲ್ಲಿ ಬಸವಣ್ಣಂಗೆ ನಾಯಿ ಕಚ್ಚಿ ಇದಕ್ಕೆ ಸಾಹಸದಲ್ಲಿ ಅದು ಏನು ಅಂತ ಪರೀಕ್ಷೆ ಮಾಡಲಿಕ್ಕೆ ನಮ್ಮ ವೈದ್ಯಾಧಿಕಾರಿಗಳು ಕಾಂತರಾಜ್ ಅವರು ಕೂಡ ಹೋಗಿ ಇದು ರೋಗಕ್ಕೆ ಚಿಕಿತ್ಸೆ ಇಲ್ಲ. ಹಾಗಾಗಿ ಇದನ್ನು ತಡೆಗಟ್ಟಲಿಕ್ಕೆ ಮೊದಲೇ ಒಂದು ಲಸಿಕೆಯನ್ನು ಹಾಕಲಿಕ್ಕೆ ಇವತ್ತೇನು ಮುಂದಾಗಿದ್ದೇವೆ. ಇದ್ರ ಮುಖಾಂತರ ಯಾರಿಗೂ ಕೂಡ ಜೀವ ಹಾನಿ ಆಗದ ರೀತಿಯಲ್ಲಿ ನೋಡ್ಕೊಳ್ಳೋವಂಥ ಸುರಕ್ಷಿತ ಜವಾಬ್ದಾರಿ ಇವತ್ತು ಚಾಲನೆ ಕೊಟ್ಟಿದ್ದೀವಿ ಅಂತ ಹೇಳಲಿಕ್ಕೆ ಬಯಸ್ತೇನೆ.